ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿ ಲಾಗ್. ಇವತ್ತು ನಾವು ಬಂದಿವ್ರಿ ಗಾಡಿ ತೊಗೊಂಡ ಶಂಕೇಶ್ವರ ಗ್ರಾಮಕ್ಕೆ, ಹುಕ್ಕೇರಿ ತಾಲೂಕು ಶಂಕೇಶ್ವರ. ಯಾಕಂದ್ರೆ ಕಾರ್ಯಕ್ರಮ ಇತ್ತು, ಅದಕ್ಕಾಗಿ ಬಂದಿದ್ದು. ಹಂಗೆ ನಮ್ಮ ಗುಂಡೂರಾವ್ ಬೇರೆ ಗುಂಡೋಡಿಸ್ಕೊಂಡು ಬಂದಿದ್ದ. ಅವಂಗೆ ಗುಂಡೂರಾವ್ ಭೇಟಿಯಾಗಿ ಆಮೇಲೆ ಮುಂದೆ ನಾವು ಹೊಂಟೂರಿ ಶಂಕೇಶ್ವರಕ್ಕೆ. ಹಂಗೆ ನಮ್ಮ ಗಾಡಿ ಒಳಗೆ ಇರ್ತಕ್ಕಂಥ ಎಲ್ಲ ನಮ್ಮ ಸರ್ಗಳಿಗೆ ಮತ್ತು ನಮ್ಮ ದೋಸ್ತಿ ಬಳಗಕ್ಕೆ, ನಮ್ಮ ಎಲ್ಲ ಜನವಾಡ ಕಲಾ ಸಂಘಕ್ಕೆ ಭೇಟಿಯಾಗಿ ಹಂಗೆ ಅವ್ರ ಜೋಡಿ ಕುಡ್ಕೊಂಡು ನಾವು ಕಾರ್ಯಕ್ರಮ ಹೋದ್ರಿ. ಹಂಗೆ ನಮ್ಮ ಗುಂಡೂರಾವ್ ಒಟ್ಟು ಸ್ಮೈಲ್ ಕೊಡಕತ್ತ. ನಮ್ಮ ಗುಂಡೂರಾವ ನಾನು ಕುಡಿದಂತರು ನಮ್ಮ ಒಳಗೆ ನಗುವಿನ ಬರ್ತಾನೆ ಅನ್ನೋದು ಇರೋದಿಲ್ಲ ರೀ. ಹಂಗೆ ಇಬ್ಬರು ಕೂಡಿ ಮಾತಾಡ್ಕೊಂಡು ಹಂಗೆ ನಮ್ಮ ಹುಡುಗೊಬ್ಬ ಹೊರಗೆ ಹೋಗಿದ್ದ. ಏನು ಮಾಡ್ತಾನೆ ನೋಡು ಅಂದ್ಬಿಟ್ಲೆ, ಅಲ್ಲಿ ಏನು ಕುರಿಗಳು ನೀರು ಕುಡಿತಾವ್ರಲ್ಲ, ಕುರಿಗಳು ನೀರು ಕುಡ್ದಂಗೆ ಇವು ನೀರು ಕುಡ್ದೋ ಏನು ಮಾಡಿದೋ ನಮಗೂ ಏನು ತಿಳಿಲಿಲ್ಲ. ಎದ್ದು ಬಂದ. ಎಲ್ಲರೂ ಕುಡ್ಕೊಂಡು ನಾವು ಶಂಕೇಶ್ವರಕ್ಕೆ ಹೋದ್ಮೇಲೆ ಹುಕ್ಕೇರಿ ಶಂಕರನ ಭೇಟಿ ಅದ, ಅಜ್ಜನಗಡಿ ಲಕ್ಷ್ಮಣನ ಭೇಟಿ ಅದ, ಉಮ್ರಾಣಿ ದೇವನ ಭೇಟಿ ಅದ. ಎಲ್ಲರೂ ಕೂಡ್ಕೊಂಡು ನಾಷ್ಟ ಮಾಡ್ಬೇಕಂತ ಹೇಳಿ ಎಲ್ಲ ಸಂಘದವ್ರು ಹೋಗಿದ್ರು. ನಾವು ಹೋಗ್ಬೇಕಂತ ತಿಳ್ಕೊಂಡು ದ್ವಾರಕಾ ಹೋಟೆಲ್ಗೆ ಹೋದ್ವಿ ರೀ. ಅಲ್ಲಿ ಹೋದ್ಮೇಲೆ ನಾಷ್ಟ ಆಗಿ ಬರ್ತೈತೆ ಹೇಳಿ ನಮ್ಮ ಹುಡುಗ ಕಾಯ್ತಿದ್ದ. ಅಟ್ಗುಟ್ಲೆ ಸರ್ ಶಂಕೇಶ್ವರ ಕರಿಯಪ್ಪ ಸರ್ಗಳು ಭೇಟಿಯಾಗಿ ಎಲ್ಲ ನಮ್ಮ ಬೆಳಗ್ಗೆಲ್ಲ ಹಿಂಗೆಲ್ಲ ನಾಷ್ಟ ಮಾಡೋದಕ್ಕಾಗಿ ಕಾಯ್ಕೋತ ಕೂತಿತ್ತು. ಅಟ್ಗುಟ್ಲೆ ಯಾವಾಗ ನಾಷ್ಟ ಬರ್ತೈತೆ ಹೇಳಿ ನಮ್ಮ ಹುಡುಗ ಒಂದು ಕಾಯ್ತಿತ್ತು. ನಮ್ಮ ಹುಡುಗ ನಾಷ್ಟ ಯಾವಾಗ ಬರ್ತೈತಿ ಹೇಳಿ ನೋಡ್ಕೋತ ನಾವು ವಿಡಿಯೋ ಮಾಡಿಬಿಟ್ಲೆ ಸ್ವಲ್ಪ ನಾಚಿ ನೀರಾಗಿ ದ್ವಾಸೆ ಬಂದುಬಿಟ್ಲೆ ದ್ವಾಸೆ ಮುರಿದು ತಾಟ್ನೆ ಹಾಕೊಂಡು ಕತ್ತರಿಸಿ ಬಡದು ಎಲ್ಲರೂ ನಾಷ್ಟ ಮಾಡಿ ಎಲ್ಲರೂ ಕುಡ್ಕೊಂಡು ಟೇಜ್ಗೆ ಹೋದ್ರು. ಟೇಜ್ಗೆ ಹೋಗ್ಬಿಟ್ಲೆ ನಮ್ಮ ನಿಂಬರಿಗೆ ಲಕ್ಷ್ಮಿ ಅಕ್ಕ ಕಾರ್ಯಕ್ರಮ ಚಾಲೂ ಮಾಡಿದರು. ಮಂದಿ ಬಾಳೆ ಕುಡಿತು, ನಮಗಂತೂ ನೋಡೋಕ್ಕಾಗಲಿಲ್ಲ. ಇವ ಉಂಬ್ರಾಣಿ ದೇವನ ಯಾವ ಎಳೆದಾಗ ಹೆಂಗೆ ಇರ್ತಾನೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಈ ಮುಂದೆ ನೋಡ್ಬೇಕಂದ್ರೆ ಏನು ಮತ್ತೆ ಈಗ ಹಿಂಗೆ ಮಾಡ್ತಾನೆ, ಇನ್ನು ಮುಂದೆ ಹುಚ್ಚರ್ಗತಿ ಏನು ಬೇಕಾದ್ರೆ ಮಾಡ್ತಾನೆ. ನಾ ಹೇಳ್ದಂಗೆ ಇವು ಏನ್ರೇ ಮಾಡತ್ತಿರ್ತಾವ. ಒಟ್ಟ ಈಗ ಜಪ ಮಾಡ್ಕೊತ ಕೂತಿದ್ದ. ಇಂಥ ಕೆಲಸನ ಬರೀ ಮಾಡ್ತಾ ಇವನ ಕೆಲಸ ನೋಡಿ ಎಲ್ಲರೂ ದಿಂಗ್ ಬಡದು ಕೂತಿದ್ರು. ಜಪ ಮಾಡೋದು ಬಿಟ್ಟು ಇವ್ನು ತಿಕ್ಕಾಕತ್ತ ತಂಬಾಕ. ಇದು ನಮ್ಮ ಉತ್ತರ ಕರ್ನಾಟಕದಾಗ ನಮ್ಮ ಬಾಯಾಗಂತೂ ಎಲ್ಲರ ಬಾಯಾಗ ಇರ್ತೈತೆ, ನಮ್ಮ ಬಾಯಾಗಂತೂ ಇರೋದಿಲ್ಲ ರೀ, ಇವ್ನ ಬಾಯಾಗ ಇರ್ತೈತಿ. ಇವಂತೂ ಯಾವಾಗೂ ತಂಬಾಕು ತಿಕ್ಕೋತ ಕೂತಿರ್ತಾ. ಇವ್ ತಿಕ್ಕೋದಲ್ದ ಮತ್ತು ಬೇರೆದವ್ರಿಗೂ ತಿಕ್ಕಾಕ ಕೊಡ್ತಾ. ನಾಚಿ ನೀರಾಗಿ ಯಾವಾಗ ಬಾಯಾಗ ಹಾಕೋತ ನಾನು ಕಾಯ್ಕೋತ ಕೂತ್ನಿ. ಲಾಸ್ಟಕ್ಕಂತೂ ತಂಬಾಕು ಬಾಯಾಗ ಹಾಕೊಂಡ. ನನ್ನ ಕಡೆ ಅಂತೂ ವಿಡಿಯೋ ಸಿಕ್ತು. ಆಮೇಲೆ ಗಾಡ್ಯಾಗ ಹೋಗಿ ಕೂತ ಮ್ಯಾಲ್ತ ದೇವಣ್ಣ ಏನರ ಸ್ವಲ್ಪ ನಮಗೂ ಹೇಳು, ನಾವು ತಿಳ್ಕೊತವು, ನಾವು ಮಾಡ್ತೀವಿ ಅಂತ ಹೇಳಿದ ಕಾಲಕ್ಕೆ ನಮ್ಮ ದೇವಣ್ಣ ಏನು ಹೇಳ್ತಾನೆ, ಏನು ಮಾಡ್ತಾನೆ ಅಂತ ನೋಡಿದ್ರೆ ಹೇಳ್ತಾನೆ ಕೇಳಿ ಚಂದ. ದೇವಣ್ಣ ಮಾಡೋ ಕಿತಾಪತಿಲ್ಲ ನೋಡ್ಕೊಂಡು ನಾವು ಬೀರಾಪಜ ಕಾಲು ಬಿದ್ದ ಕಾರ್ಯಕ್ರಮ ಚಾಲೂ ಮಾಡಿದ್ದೀವಿ ರೀ. ಕಾರ್ಯಕ್ರಮ ಚಾಲೂ ಮಾಡಿ ಮಲತ್ತ ನಮ್ಮ ಅಳಗೋಡಿ ಹನುಮಂತ ಸರ್ಗಳ ಭಾರಿ ಜ್ಞಾನಿವಂತರಾಗಿ ಮಾತು ಹೇಳಕತ್ತಿದ್ರು. ಅಂಥ ಮಾತು ಕೇಳೋದಕ್ಕಾಗಿ ಆ ಶಂಕೇಶ್ವರ ಜನನೂ ಭಾಳ ಕೂಡಿತ್ತು. ಎಲ್ಲ ಗುರು ಹಿರಿಯರು ಕೂಡ ಎಲ್ಲ ಅವ್ರ ಮಾತು ಭಾಳ ಚಂದ ಕೇಳಕತ್ತಿದ್ರು. ಎಲ್ಲ ಕೇಳಿ ಮಾಡಿ ಎಲ್ಲ ಮುಗಿಸ್ಕೊಂಡು ನಾವು ಹೋದ್ರಿ ಊಟಕ್ಕೆ ಹೋದ್ಮೇಲೆ ನಮ್ಮ ಸಂತು ಫುಲ್ ಹುಗ್ಗಿ ಹಾಕಿ ಜಡಿಯತ್ತಿದ್ದ. ಅದನ್ನು ಮುಗಿಸ್ಕೊಂಡು ಬಂದ್ಮೇಲೆ ನಮ್ಮ ದೇವಣ್ಣ ನಮ್ಮ ಗುಂಡೂರಾವ್ಗೆ ಮುತ್ತು ಕೊಡ್ಬೇಕಂತ ತಿಳ್ಕೊಂಡು 3 ಮುತ್ತು ಕೊಟ್ಟು ಬಿಟ್ಟ. ದೇವಣ್ಣ ಮುತ್ತು ಕುಡಿದು ನೋಡ್ಕೊಂಡು ಮತ್ತು ನಮ್ಮ ಕಾರ್ಯಕ್ರಮ ಚಾಲೂ ಆಯಿತು. ನಮ್ಮ ಕಾರ್ಯಕ್ರಮ ಚಾಲೂ ಆದ್ಮೇಲೆ ನಮ್ಮ ಅಮರ್ ಫುಲ್ ತಿಂಡಿಲ್ಲ ಡಗ್ಗ ಬಡಿಯಾಕತ್ತಿದ್ದ. ನಾ ತಾಳ ಬಡಿಯಾಕತ್ತೀನಿ, ನಮ್ಮ ಗುಂಡೂರಾವ್ ತಾಳ ಬಡಿಯತ್ತಿದ್ದ, ನಮ್ಮ ದೇವಣ್ಣ ದಿಂಬು ಬಡಿಯತ್ತಿದ್ದ, ಅಜ್ಜನ ಕಟ್ಟಿ ಲಕ್ಷ್ಮಣ ಹಿಮ್ಮೆ ಆಡತ್ತಿದ್ದ, ಮಾರುತಿ ನಮ್ಮ ಮುಂದೆ ಆಡಕತ್ತಿದ್ದ. ಕಾರ್ಯಕ್ರಮ ಎಲ್ಲ ನಾವು ಮುಗಿಸ್ಕೊಂಡು ನಮ್ಮ ಊರಿಗೆ ನಾವು ಬಂದವ್ರಿ. ಇವತ್ತಿನ ಲಾಗ್ ಇಷ್ಟ ರೀ. ನಮ್ಮ ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಲೈಕ್ ಮಾಡಿರಿ.